ಸೊ ಇನ್ನು ಆಗ್ಲೇ ಹೇಳ್ತಾ ಇದ್ವಲ್ಲ ನಾವು ದೇವರಾಜು ಅನ್ನುವಂಥವ್ರು ಹೇಗೆ ಜಮೀನನ್ನ ಮಾಡಿದ್ರು ಮಲ್ಲಿಕಾರ್ಜುನ ಸ್ವಾಮಿಗೆ, ಆ ದೇವರಾಜು ಅವರ ಅಣ್ಣನ ಮಗ ಈಗ ಮಾತನಾಡಿದ್ದಾರೆ. ಮಂಜುನಾಥ್ ಅಂತ ಹೇಳಿ, ಮಂಜುನಾಥ್ ಸ್ವಾಮಿ ನಮ್ಮ ಬಳಿ ಖಾತೆ ಮಾಡಿಸಿ ಕೊಡ್ತೀನಿ ಅಂತ ಹೇಳಿದ್ರು. ಯಾರು? ದೇವರಾಜು ಅವರು. ನನ್ನ ಹಾಗೂ ನನ್ನ ತಾಯಿಯ ಬಳಿ ನನ್ನ ಚಿಕ್ಕಪ್ಪ ಸಹಿ ಮಾಡಿಸ್ಕೊಂಡು ಬಿಟ್ಟಿದ್ರು. 30 ವರ್ಷಗಳ ಹಿಂದೆ ನಾವು ಸಹಿ ಮಾಡಿದ್ವಿ. ಆ ಜಮೀನು ದೇವರಾಜದು ಅಲ್ಲ, ನಮಗೆ ಮೋಸ ಆಗಿದೆ. ದೇವರಾಜು ಅವರ ಅಣ್ಣನ ಮಗ ಮಂಜುನಾಥ ಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ 30 ವರ್ಷಗಳ ಹಿಂದೆನೇ ನಾವು ಸಹಿ ಮಾಡಿದ್ವಿ, ನಮಗೆ ಮೋಸ ಮಾಡಿದ್ದಾರೆ ಅನ್ನುವಂಥದ್ದನ್ನು ಈಗ ಕೇಸನ್ನು ಹಾಕಿದವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಮಂಜುನಾಥ ಸ್ವಾಮಿ ಅವರು, ದೇವರಾಜು ಅವರ ಅಣ್ಣನ ಮಗ, ನೋಡೋಣ. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಕಾನೂನಿನ ಸಂಕಷ್ಟ ಈಗ ಎದುರಾಗಿರುವಂಥದ್ದು. ಆ ಕಾನೂನಿನ ಸಂಕಷ್ಟಕ್ಕೆ ಕಾರಣ ಒನ್ಸ್ ಅಗೇನ್ ಕೆಸರೆ ಬಡಾವಣೆಯಲ್ಲಿ ಇರುವಂತಹ ಅಂದರೆ 3/4 ಎಕರೆ ಜಮೀನು. ನಾನೀಗ ತೋರಿಸ್ತಾ ಇರುವಂಥದ್ದು ಇವರು ಮಂಜುನಾಥ ಸ್ವಾಮಿ. ಇವರು ಏನು CM ಸಿದ್ದರಾಮಯ್ಯನವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿಗೆ ಕೆಸರೆ ಬಡಾವಣೆಯಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನು ಮಾರಾಟ ಮಾಡಿದಂತಹ ದೇವರಾಜು ಏನಿದ್ದಾರೆ, ದೇವರಾಜು ಅವರ ಅಣ್ಣನ ಮಗ. ಈಗ ದೇವರಾಜು ಅವರ ಅಣ್ಣ ಮೈಲಾರಯ್ಯನವರು, ಮೈಲಾರಯ್ಯನ ಮಕ್ಕಳಿವರು, ಇವರೀಗ ದಾವೆಯನ್ನು ಹೂಡಿರುವಂಥದ್ದು. ಹಾಗಾಗಿ ಈಗ ಅವ್ರ ಜೊತೆ ನಾನು ಮಾತಾಡ್ತೀನಿ. ಸರ್, ಪ್ರಮುಖವಾಗಿ ಈಗ ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಜಮೀನನ್ನು ಮಾರಾಟ ಮಾಡಿದಂಥದ್ದು ದೇವರಾಜು ಅವರು ನಿಮಗೆ ಏನಾಗಬೇಕು? ನಿಮ್ಮ ದೇವರಾಜು ನಮ್ಮ ಚಿಕ್ಕಪ್ಪ ಆಗಬೇಕು. ನಿಮ್ಮ ಚಿಕ್ಕಪ್ಪ ಆಗಬೇಕು. ಈಗ ತಾವು ಹೂಡಿರುವಂಥದ್ದು ಕೇಸ್ ಏನು? ಈಗ ನಮಗೆ ನಮ್ಮ ಜಮೀನನ್ನು ನಮ್ಮ ಚಿಕ್ಕಪ್ಪ ಅವರು ಮಾರಾಟ ಮಾಡಿದ್ದಾರೆ, ನಮ್ಗೆ ಗೊತ್ತಿಲ್ಲದಂತೆ. ಹಾಗಾಗಿ ಈಗ ನಮ್ಗೆ ಅನ್ಯಾಯದ ಬಗ್ಗೆ ನಮಗೆ ನ್ಯಾಯ ಗೊತ್ತಿರ್ಕೊಳ್ಳಿ ಅಂತ ದಾವೆ ಹಾಕಿದ್ವಿ ನಾವು. ಅಂದರೆ ಆ ಏನು ಕೆಸರೆಯಲ್ಲಿರುವಂತಹ 3/4 ಎಕರೆ ಜಮೀನಿಗೆ ಸಂಬಂಧಪಟ್ಟಂಗೆ ತಾನು ನೀವು ಕೇಸ್? ಹೌದು. ಈಗ ಆ ಜಮೀನಿಗೆ ಸಂಬಂಧಪಟ್ಟಂತೆ ತಮಗೇನು ಮಾಹಿತಿ ಇರಲಿಲ್ವಾ ಮೊದಲು? ಮಾಹಿತಿ ಇತ್ತು, ಆದರೆ ಇವರು ಮಾರಾಟ ಮಾಡುವಾಗ ನಮಗೆ ಖಾತೆ ಮಾಡಿಸ್ಕೊಂಡು ನಿಮ್ಮ ಹೆಸರು ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಇವರು ನಮಗೆ ಹೇಳಿ ನಮ್ಗೆ ಗೊತ್ತಿದ್ದಂತೆ ಅವರು ಮಾರಾಟ ಮಾಡಿದ್ದಾರೆ. ಅದು ದೇವರಾಜು ಅವರ ಪಿತ್ರಾರ್ಜಿತ ಸ್ವಯಾರ್ಜಿತ ಆಸ್ತಿ ಅಲ್ವಾ? ಇಲ್ಲ. ಮತ್ತು ಯಾರ್ದು? ಅದು ಪಿತ್ರಾರ್ಜಿತ ನಮ್ಮ ತಾತನ ಆಸ್ತಿ. ಅದು ತಾತನಿಂದ ಅವರು ನಮ್ಮ ತಂದೆ ಹೆಸರಿಗೆ ಅಣ್ಣ ತಮ್ಮಂದು ಇಬ್ಬರು ಸೇರಿ ಮಾರಾಟ ಮಾಡಿ ನಮ್ಮ ತಂದೆ ಹೆಸರಿಗೆ ಜಮೀನು ಬಂದಿತ್ತದು. ಅದು ನಮ್ಮ ತಂದೆ ಹೆಸರಲ್ಲೇ ಜಮೀನಿತ್ತು. ಅಂದರೆ ನಿಮ್ಮ ತಂದೆ ಮೈಲಾರಯ್ಯನವರು. ನಿಮ್ಮ ತಂದೆ ಹೆಸರಿಗೆ ಇತ್ತು? ಹೌದು ಹೌದು. ಅದು 3/4 ಎಕರೆ? ಹೌದು, 3 ಎಕರೆ 16 ಗುಂಟೆ. 3 ಎಕರೆ 16 ಗುಂಟೆ ಸಂಪೂರ್ಣ ನಿಮ್ಮ ತಂದೆ ಹೆಸರು? ತಂದೆ ಹೆಸರು. ಅದನ್ನು ಯಾವಾಗ ಬರ್ಸ್ಕೊಂಡ್ರು? ಅದು ನಮ್ಮ ತಾತನ ಅಲ್ಲ, ನಿಮ್ಮಿಂದ ದೇವರಾಜು ಅವರು ಯಾವಾಗ ಬರ್ಸ್ಕೊಂಡ್ರು? ನಮ್ಮಿಂದ ದೇವರಾಜು ಅವರು ಹೆಚ್ಚು ಕಡಿಮೆ ಒಂದು ಮಾರಾಟ ಮಾಡೋಕ್ಕಿಂತ ಮುಂಚಿತವಾಗಿಯೇ ಅವರು ಬರ್ಸ್ಕೊಂಡಿದ್ರು. ಖಾತೆ ಮಾಡಿಸ್ಕೊಂಡು ಆಮೇಲೆ ನಿಮಗೆ ಅದನ್ನು ನಿಮ್ಮ ಹೆಸರು ಮಾಡಿಕೊಡ್ತೀನಿ ಅಂತೇಳಿ ಮಾಡಿದರು. ಓಕೆ. ಆಮೇಲೆ ಗೊತ್ತಿಲ್ಲದಂತೆ ಅವರು ಮಾರಾಟ ಮಾಡಿಬಿಟ್ರು. ಅಂದರೆ ಆ ಕೆಸರೆಯ 3 ಎಕರೆ 16 ಗುಂಟೆಯಲ್ಲಿ ದೇವರಾಜು ಅವ್ರ ಪಾಲೇ ಇರಲಿಲ್ವಾ? ಪಾಲು ಅಂದರೆ ಈಗ ಇನ್ನೂ ನಮ್ಗೆ ಎಕ್ಸ್ಟ್ರಾ ಇದ್ದಂಥ ಜಮೀನಲ್ಲಿ ಅವರು ಮಾರಾಟ ಮಾಡಿಕೊಂಡು ಈ ಉಳಿದಂಥ ಜಮೀನನ್ನು ದುಡ್ಡು ಇಸ್ಕೊಂಡು ನಮ್ಮ ತಂದೆಯವ್ರಿಗೆ ಮಾರಾಟ ಮಾಡಿದವರು. ಅವರೇ ಮಾರಾಟ ಮಾಡಿದ್ರು? ಹೌದು. ತಂದೆ ಮೈಲಾರೆ ಮಲ್ಲಯ್ಯ, ಇದು ದೇವರಾಜು ಅವರು ಮತ್ತು ಮಲ್ಲಯ್ಯನವರು ಇಬ್ಬರು ಸೇರಿ ನಮ್ಮ ತಂದೆ ಹೆಸರಿಗೆ ಮಾಡಿಕೊಟ್ಟಿದ್ರು. ಈಗ ಆಮೇಲೆ ನಿಮ್ಮ ಹತ್ರ ಏನಂತ ಬರ್ಸ್ಕೊಂಡಿದ್ದು? ಏನಂತ? ನಿಮ್ಮ ಹೆಸರು ಖಾತೆ